ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಯೂಟ್ರಸ್ ವಿಚ್ ಕೆನಾಟ್ ಬಿಗೆಟ್ ಚಿಲ್ಡ್ರನ್ ಬಿಗೆಟ್ಸ್ ಫೈಬ್ರಾಯ್ಡ್ಸ್. ಅಂದರೆ ಯಾವ ಗರ್ಭಕೋಶಕ್ಕೆ ಮಕ್ಕಳನ್ನು ಹೆರಕ್ಕಾಗಲ್ವೋ ಅದು ಫೈಬ್ರಾಯ್ಡ್ ಗೆಡ್ಡೆಗಳನ್ನು ಹೆರುತ್ತಂತೆ. 3 ತರಹದ ಫೈಬ್ರಾಯ್ಡ್ಗಳನ್ನು ನಾವು ನೋಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಒಂದು ಸಬ್ ಸೀರಸ್ ಫೈಬ್ರಾಯ್ಡ್, ಇದು ಗರ್ಭಕೋಶ ಅಂದರೆ ಸಬ್ ಸೀರಸ್ ಫೈಬ್ರಾಯ್ಡ್, ಈ ಥರ ಗರ್ಭಕೋಶದ ಹೊರಗಡೆಗೆ ಬೆಳೆಯುವಂಥದ್ದನ್ನು ಸಬ್ ಸೀರಸ್ ಅಂತೀವಿ. ಇನ್ನೊಂದು ಇಂಟ್ರಾಮ್ಯೂರಲ್, ಈ ಗರ್ಭಕೋಶದ ಮಾಂಸಖಂಡಗಳಲ್ಲಿ ಬೆಳೆಯುವಂಥದ್ದನ್ನ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಅಂತೀವಿ. ಸಬ್ ಮ್ಯೂಕಸ್ ಅಂದರೆ ಗರ್ಭಕೋಶದ ಒಳಗಡೆ, ಅಂದರೆ ಎಂಡೋಮೆಟ್ರಿಯಂ ಒಳಗಡೆ ಯಾವುದು ಜೆಟ್ಟಾಗುತ್ತೋ ಅದನ್ನು ಸಬ್ ಮ್ಯೂಕಸ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಇವತ್ತೊಂದು ಕೇಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸಬ್ ಮ್ಯೂಕಸ್ ಫೈಬ್ರಾಯ್ಡ್ ಗೊತ್ತಾಗ್ತಿದೆಯಾ? ಇದು ಗರ್ಭಕೋಶ ಆದರೆ ಇದು ಫೈಬ್ರಾಯ್ಡ್, ಈ ಗರ್ಭಕೋಶದ ಒಳಗಡೆ ಇರುವಂಥ ಫೈಬ್ರಾಯ್ಡ್. ಇದನ್ನು ಖಂಡಿತವಾಗೂ ತೆಗಿಲೇಬೇಕು, ಎಷ್ಟೇ ಸೈಜ್ ಇರಲಿ. 0.5 ಸೆಂಟಿಮೀಟರ್ ಇರಲಿ, 2 ಸೆಂಟಿಮೀಟರ್ ಇರಲಿ, 5 ಸೆಂಟಿಮೀಟರ್ ಇರಲಿ, ಗರ್ಭಕೋಶದ ಒಳಗಡೆ ಜೆಟ್ ಆಗುವಂಥ ಫೈಬ್ರಾಯ್ಡ್ನ ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ ತೆಗಿಲೇಬೇಕು. ಈ ಥರದೊಂದು ಕೇಸು ನಾವು ಆಪ್ರೇಟ್ ಮಾಡಿ ಈಗ 2 ಗಂಡು ಮಕ್ಕಳನ್ನು ಈ ಗರ್ಭಕೋಶ ಹೆತ್ತಿದೆ.